ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಅನೇಕರು ಸತ್ಯಕ್ಕೆ ಸಂದ ಜಯ ಅಂತ ಹೇಳಿ ಭಾಳಷ್ಟು ಜನ ಸಂಭ್ರಮ ಪಡ್ತಾ ಇದ್ದಾರೆ. ಒಂದು, ಈಗಾಗಲೇ ಭೀಮ ಮುಂದೆ ಬಂದು ನಾನು ಸತ್ಯವನ್ನು ಒಪ್ಕೊಳ್ತೀನಿ, ಪಾಪ ಪ್ರಾಯಶ್ಚಿತವಾಗಿ ಎಲ್ಲ ಸತ್ಯ ಹೂತಿಟ್ಟಂಥ ನಗ್ನ ಸತ್ಯಗಳನ್ನು ನಿಗೂಢವಾಗಿದ್ದಂಥ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದಂಥ ಸರಣಿ ಘನಘೋರ ಕೃತ್ಯಗಳನ್ನು ನಾನು ಬಯಲಿಗೆಳಿತೀನಿ ಅಂತ ಹೇಳಿಬಿಟ್ಟಿದ್ದ. ಅದಕ್ಕೆ ತಕ್ಕನಾಗಿ ಈಗಾಗಲೇ 6ನೇ ಸ್ಪಾಟ್ನಲ್ಲಿ ಈಗಾಗಲೇ ಅವಶೇಷಗಳು ಪತ್ತೆಯಾಗಿರೋದು. ಅನೇಕರು ನಿಮಗೆ ಗೊತ್ತಿರ್ಬೋದು, ಸುಜಾತಾ ಭಟ್ ಮೆಡಿಕಲ್ ಓದ್ತಾ ಇದ್ದಂಥ ಅನನ್ಯ ಭಟ್ ಅವರ ತಾಯಿ, ಆಕೆಯನ್ನು ಕೂಡ ರಾತ್ರಿ ಇಡೀ ಯಾವುದೋ ಒಂದು ಅಜ್ಞಾತ ಸ್ಥಳದಲ್ಲಿ ಕೂಡ ಹಾಕಿ ಚಿತ್ರಹಿಂಸೆಯನ್ನು ಕೊಟ್ಟು ಕೈಗಳನ್ನೆಲ್ಲ ಮುರಿದು ಚಿತ್ರಹಿಂಸೆಯನ್ನು ಕೊಟ್ಟು ಬಿಟ್ಟಿದ್ರು. ಅವರ ಪರ ವಕೀಲರು ಮಂಜುನಾಥ್ ಅವರು ಸತ್ಯಕ್ಕೆ ಸಂದ ಜಯ ಅಂತ ಹೇಳಿ ಪೋಸ್ಟ್ಗಳನ್ನು ಹಾಕ್ಕೊಂಡಿದ್ದಾರೆ, ಪ್ರೆಸ್ ರಿಲೀಸ್ ಕೂಡ ಮಾಡಿದ್ದಾರೆ. ಒಂದು ಕಡೆ ನಾವೆಲ್ಲರೂ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ವಿ, ಒಳ್ಳೆ ಬೆಳವಣಿಗೆಗಳು ಕೂಡ ನಡೀತಾ ಇದೆ. ನಾವೆಲ್ಲರೂ ಕೂಡ ಏನೂ ಇಲ್ಲ ಖಾಲಿ ಅಂತ ಅಂದುಕೊಳ್ತಾ ಇದ್ದಂಥ ಸಂದರ್ಭದಲ್ಲಿ 6ನೇ ಸ್ಪಾಟ್ನಲ್ಲಿ ನಿಗೂಢವಾದಂತಹ ಈ ಒಂದು ಸತ್ಯ ನಗ್ನ ಸತ್ಯಗಳು ಈಗ ಎದ್ದು ಆತ್ಮಗಳು ಮಾತನಾಡಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾವೋ ಅನ್ನೋ ರೀತಿಯಾಗಿ ನಮಗೂ ಕೂಡ ಗೋಚರವಾಗ್ತಾ ಇರೋದು. ಇದೆಲ್ಲದರ ನಡುವೆ ಭೀಮನ ಬಗ್ಗೆ ಈಗ ಅಪಸ್ವರ ಕೇಳಿ ಬರ್ತಾ ಇದೆ. ಇದೇ ಧರ್ಮಸ್ಥಳದ ಸ್ಥಳೀಯರಿಂದ ಈಗ ಭೀಮನ ವಿರುದ್ಧವಾಗಿ, ಆತನ ಹಿನ್ನೆಲೆಯ ಬಗ್ಗೆ, ಆತ ಬೆಳೆದು ಬಂದಂತಹ ರೀತಿಯ ಬಗ್ಗೆ, ಆತನ ವ್ಯಕ್ತಿತ್ವದ ಬಗ್ಗೆ ಈಗಾಗಲೇ ಅಪಸ್ವರ ಕೆಟ್ಟ ಮಾತುಗಳನ್ನು ಕೂಡ ಆಡ್ತಾ ಇರೋದು. ಸ್ನೇಹಿತರೆ, ಈ ಅನಾಮಿಕ ವ್ಯಕ್ತಿ ಯಾರು ಅನ್ನೋ ನಿಗೂಢ ಸತ್ಯಾಂಶಗಳನ್ನು ಇದೇ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ವಕೀಲ ಕೇಶವಗೌಡ ಅವರು ಸ್ಫೋಟಕ ಹೇಳಿಕೆಯೊಂದನ್ನು ನೀಡಿಬಿಟ್ಟಿದ್ದಾರೆ. ಭೀಮ ನಟೋರಿಯಸ್ ಕೆಲಸ ಮಾಡಿದಂಥ ವ್ಯಕ್ತಿ, ಈ ಕ್ಷೇತ್ರದಿಂದ ನಾವೇ ಉಚ್ಚಾಟನೆ ಮಾಡಿದ್ವಿ, ಆತ ಮಾಡಿರ್ತಕ್ಕಂಥ ಕೃತ್ಯ ಕೆಲಸಗಳ ಬಗ್ಗೆ ನಿಮಗೆ ಯಾರಿಗೂ ಕೂಡ ಗೊತ್ತಿಲ್ಲ ಅನ್ನೋ ಮಾಹಿತಿಯನ್ನು ಹೀಗೆ ಹೇಳಿರೋದು. ಸಹಜವಾಗಿ ಎಲ್ರಿಗೂ ಕೂಡ ಒಂದು ಅನುಮಾನಗಳು ಕೂಡ ಮೂಡುತ್ತೆ. ಯಾಕೆ ಅಂದರೆ ತನಿಖೆ ಈಗ ಮಧ್ಯದ ಹಂತದಲ್ಲಿದೆ. ಈ ಹಂತದಲ್ಲಿ ಯಾಕೆ ಈ ರೀತಿಯಾದಂಥ ಹೇಳಿಕೆಗಳು ಕೇಳಿಬರ್ತಾ ಇದೆ ಅಂತ 25 ದಿನಗಳಿಗಿಂತಲೂ ಕೂಡ ಹೆಚ್ಚಿನ ದಿನಗಳು ಕೂಡ ಕಳೆದು ಹೋಗಿಬಿಟ್ಟಿವೆ. ಇಲ್ಲಿಯವರೆಗೂ ಇಲ್ಲದಂತಹ ಮಾತುಗಳು ಈಗ ಯಾಕೆ ಅನ್ನೋದು ಬಹಳಷ್ಟು ಜನರ ಪ್ರಶ್ನೆ. ಕೇಶವಗೌಡ ಮಾಡಿರ್ತಕ್ಕಂಥ ಆರೋಪಗಳನ್ನು ಕೇಳಿಬಿಟ್ರೆ ನೀವು ಕೂಡ ಬೆಚ್ಚಿ ಬಿದ್ದು ಬಿಡ್ತೀರಿ. ಯಾಕೆಂದರೆ 30,000ದಷ್ಟು ಜನರು ಪ್ರತಿದಿನ ಧರ್ಮಸ್ಥಳಕ್ಕೆ ಬರ್ತಾರೆ. ಅನೇಕ ಸಮಸ್ಯೆಗಳಿಂದ ಬಂದು ಅವರ ಜೀವನವನ್ನೇ ಇಲ್ಲಿ ದಿ ಎಂಡ್ ಮಾಡಿಬಿಡ್ತಾರೆ. ಅವ್ರ ಪ್ರಾಣವನ್ನು ಅವರೇ ಕಳೆದುಕೊಂಡು ಬಿಡ್ತಾರೆ. ನೇತ್ರಾವತಿ ನದಿಗೆ ಹಾರ್ತಾರೆ, ಕಾಡಲ್ಲಿ ಹೋಗೋ ಇದೇ ರೀತಿಯಾಗಿ ಮಿಸ್ಸಿಂಗ್ ಆಗಿಬಿಡ್ತಾರೆ, ಕಾಣೆ ಆಗಿಬಿಡ್ತಾರೆ. ಸತ್ತವರು ಅದೆಷ್ಟೋ ಜನ ಪ್ರವಾಸಿಗರು ಮೃತಪಟ್ಟರೆ ಅವ್ರನ್ನ ಅಂತ್ಯ ಸಂಸ್ಕಾರ ಮಾಡೋದೇ ದೊಡ್ಡ ಸಾಹಸದ ಕೆಲಸವಾಗ್ತಾ ಇತ್ತು ನಮಗೆ. ಅನಾಮಿಕ ವ್ಯಕ್ತಿ ಈಗ ಈ ಭೀಮ ಈತ ಆಗ ಇಲ್ಲಿ ಕೆಲಸ ಮಾಡ್ತಾ ಇದ್ನಲ್ವ, ಆ ಸಂದರ್ಭದಲ್ಲಿ ಅಂದರೆ ಕೆಲಸ ಗುಡಿಸುವಂಥ ಕಾರ್ಮಿಕನ ಕೆಲಸ ಮಾಡ್ತಾ ಇದ್ನಲ್ಲ, ಆ ಸಂದರ್ಭದಲ್ಲಿ ಹೆಣದ ಮೇಲೆ ಇದ್ದಂಥ ಚಿನ್ನ ಹಣ ಕದೀತಾ ಇದ್ದ. ನನಗೆ ಭೀಮ ಯಾರು ಅನ್ನೋದು ಈಗ ಗೊತ್ತಾಗ್ಬಿಟ್ಟಿದೆ. ಆತನ ಕೆಟ್ಟ ಕೆಲಸಗಳ ಬಗ್ಗೆ ನಾನು ಹೇಳ್ತೀನಿ ನಿಮಗೆ. ಆ ಕಾರಣಕ್ಕೋಸ್ಕರವಾಗಿ ಆತನನ್ನು 2014ರಲ್ಲೇ ಕೆಲಸದಿಂದ ತೆಗೆದು ಹಾಕಿಬಿಟ್ವಿ ಅನ್ನೋ ಮಾಹಿತಿಯನ್ನು ಈಗ ಹೇಳ್ತಾ ಇರೋದು. ಈ ಸ್ಫೋಟಕ ಅಂಶಗಳೇ ಈ ಕೇಸ್ಗೊಂದು ಮತ್ತೊಂದು ತಿರುವನ್ನು ಕೊಡ್ತಾ ಇರೋದು. ಸಹಜವಾಗಿ ಎಲ್ರಿಗೂ ಕೂಡ ಒಂದು ಅನುಮಾನ ಮೂಡೋದು, ಆರಂಭದಲ್ಲಿ ಯಾಕೆ ಇದನ್ನು ನೀವು ಒಪ್ಕೊಳ್ಳಿಲ್ಲ ಈ ಸತ್ಯವನ್ನು ಅಂತ, ಈಗ ಯಾಕೆ ಇದನ್ನು ಹೇಳಲಿಕ್ಕೆ ಬಂದಿದ್ದೀರಿ ಅಂತ ಅನೇಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಬೆಳವಣಿಗೆಗಳ ಹಿಂದೆ, ಈ ಭೀಮನನ್ನು ಕಳಿಸಿದ್ರ ಹಿಂದೆ ಯಾರಿದ್ದಾರೆ ಅನ್ನೋ ಷಡ್ಯಂತ್ರ ನಮಗೂ ಕೂಡ ಗೊತ್ತಿದೆ. ಕ್ಷೇತ್ರದ ಮೇಲೆ ಮಾಡ್ತಾ ಇರ್ತಕ್ಕಂಥ ಆರೋಪ ಮಾಡೋರಿಗೆ ದೇವರು ತಕ್ಕ ಬುದ್ಧಿಯನ್ನು ಕೊಡಲಿ, ತಕ್ಕ ಶಾಸ್ತಿಯನ್ನು ಕೂಡ ಮಾಡ್ತಾನೆ ಅನ್ನೋ ಮಾತುಗಳನ್ನು ಆಡ್ತಾ ಇರೋದು. ಅನಾಮಿಕ ವ್ಯಕ್ತಿಯಿಂದ ಯಾರಿದ್ದಾರೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಆ ವ್ಯಕ್ತಿಯನ್ನು ವಿಚಾರಣೆ ಮಾಡಬೇಕು, ಮಂಪರು ಪರೀಕ್ಷೆ ಮಾಡಬೇಕು, ಆತನ ಹಿನ್ನೆಲೆಯಲ್ಲಿ ಯಾರೆಲ್ಲ ಇದ್ದಾರೆ ಇದನ್ನೆಲ್ಲವನ್ನು ಕೂಡ ನಡೆಸ್ತಾ ಇರೋರು ಯಾರು, ಬ್ರೈನ್ ಮ್ಯಾಪಿಂಗ್ ಮಾಡಬೇಕು. ಅನಾಮಿಕ ವ್ಯಕ್ತಿ ಹೇಳಿದ ಹಾಗೆ ಇಲ್ಲಿ ಕೊಲೆಗಳು, ಅನಾಚಾರಗಳು, ಅನ್ಯಾಯಗಳು ಇದ್ಯಾವುದೇ ಪ್ರಕರಣಗಳು ಕೂಡ ನಡೆದಿಲ್ಲ. ಉತ್ಖನನ ಮಾಡತಕ್ಕಂಥ ಸಂದರ್ಭದಲ್ಲಿ, ಸ್ಥಳ ಮಜೂರು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದೆರಡು ಮೃತದೇಹ ಸಿಕ್ಕರೂ ಕೂಡ ಅಚ್ಚರಿ ಏನಿಲ್ಲ. SIT ಮೂಲಕ ಎಲ್ಲ ರೀತಿಯಾದಂಥ ಸಮಗ್ರ ತನಿಖೆ ಆಗಲಿ ಅಂತ ಹೇಳಿ ಕೇಶವಗೌಡ ಅವರು ಈಗ ಬಂದಿರೋದು. ಬಣ್ಣದ ಕಾಗೆಗಳನ್ನು ಎಲ್ಲರೂ ಕೂಡ ಹಾರಿಸ್ತಾ ಇದ್ದಾರೆ ಅಂತ ನನಗೆಲ್ಲೋ ಒಂದು ಕಡೆ ಈಗ ಅವರು ಈ ಮಾತುಗಳನ್ನು ಹೇಳ್ತಾ ಇರೋದು ಅವರೆಲ್ಲಿ ಕಾಗೆ ಹಾರಿಸ್ತಿದ್ದಾರೋ ಅನ್ನೋ ಅನುಮಾನವೂ ಕೂಡ ಸಹಜವಾಗಿ ಮೂಡ್ತಕ್ಕಂಥದ್ದು. ನಂದು ಒಂದು ಪ್ರಶ್ನೆ ಅಷ್ಟೇ, ನೀವು ಕೂಡ ಇದನ್ನು ಕೂಲಂಕುಷವಾಗಿ ಗಮನಿಸಿದಾಗ ಅದೇ ರೀತಿಯಾಗಿ ಆಗುತ್ತೆ. ಅಂದರೆ ಭೀಮ ಇಲ್ಲಿ ಕಂಡು ಹಿಡಿದ ತಕ್ಷಣ, ಮೃತದೇಹಗಳನ್ನು ಪತ್ತೆ ಹಚ್ಚಿದ ತಕ್ಷಣ, ಅವಶೇಷಗಳನ್ನು ಪತ್ತೆ ಹಚ್ಚಿದ ತಕ್ಷಣ ಇದೇ ಒಂದು ಜಡ್ಜ್ಮೆಂಟ್ ರೀತಿ ಆಗೋದಿಲ್ಲ. ಅದೆಲ್ಲವೂ ಕೂಡ DNA ಟೆಸ್ಟ್ಗೆ ಹೋಗಬೇಕಾಗುತ್ತೆ. ಒಂದು ಸಿಕ್ಕಿರ್ತಕ್ಕಂಥ ಸ್ಕಲ್ನ ತಾಳೆ ಮಾಡಿ ನೋಡಬೇಕಾಗುತ್ತೆ. ಯಾರದ್ದಿದು, ಯಾರ ಫ್ಯಾಮಿಲಿದು, ಆ ಮಿಸ್ಸಿಂಗ್ ಆಗಿರ್ತಕ್ಕಂಥ ಕಂಪ್ಲೇಂಟ್ ಅಥವಾ ದಫನ್ ಮಾಡಿರ್ತಕ್ಕಂಥ ಪಂಚಾಯತಿಯವ್ರ ಕಡೆಯಿಂದ ಇದಕ್ಕೇನಾದರೂ ಆಧಾರ ಇದೆಯಾ, ಇದೇ ಬಾಡಿಯನ್ನು ಪಂಚಾಯತಿಯವರು ಏನಾದರೂ ಇಲ್ಲಿ ದಫನ್ ಮಾಡಿದ್ರಾ, ಅದು ಇದು ಸೇಮಾ, ಎಲ್ಲಕ್ಕೂ ಕೂಡ ದಾಖಲೆಗಳ ಸಮೇತವಾಗಿ ಸತ್ಯಾಂಶ ಹೊರಬರಬೇಕಾಗುತ್ತೆ. ಇದಕ್ಕೂ ಮುಂಚೆಯೇ ಈ ರೀತಿಯಾದಂಥ
ಮಾತುಗಳನ್ನು ಆಡೋದಿದೆಯಲ್ಲ ಈ ಕೇಸ್ಗೆ ಸ್ವಲ್ಪ ಹಿನ್ನಡೆ ಅಂತಲೂ ಅನಿಸುತ್ತೆ. ಒಟ್ಟಾರೆಯಾಗಿ ಒಂದು ಬಿಗ್ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಅಂದರೆ ಇವತ್ತಿನ ದಿನದಲ್ಲಿ ಭೀಮ ಕಂಡುಹಿಡಿದಂಥ ಮೃತದೇಹದ ಪತ್ತೆ. ಈಗಾಗಲೇ 6ನೇ ಸ್ಪಾಟ್ಗೆ ಡಾಗ್ ಸ್ಕ್ವಾಡ್ ಕೂಡ ಬಂದಿರೋದು. ನಿನ್ನೆ ಕೂಡ ಡಾಗ್ ಸ್ಕ್ವಾಡ್ ಬಂದಿತ್ತು. ನಿಮಗೆಲ್ಲ ಗೊತ್ತಿರೋ ಹಾಗೆ ಅಲ್ಲೊಂದು ATM ಕಾರ್ಡ್ ಕೂಡ ಪತ್ತೆಯಾಗಿತ್ತು. ರವಿಕೆಗಳು ಪತ್ತೆಯಾಗಿದೆ, ಕೆಂಪು ರವಿಕೆ ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿತ್ತು. ಲಕ್ಷ್ಮಿ ಅನ್ನೋಳ ಒಂದು ID ಕಾರ್ಡ್ ಕೂಡ ಪತ್ತೆಯಾಗಿದೆ ಅನ್ನೋದಾಗಿತ್ತು. ಅದಕ್ಕೂ ಸಂಬಂಧಪಟ್ಟಾಗಿ ಈಗಾಗಲೇ ಒಂದು ಸ್ಪೆಷಲ್ ವಿಂಗ್ ಕೂಡ ಮಾಡಿ ಲಕ್ಷ್ಮಿ ಅವ್ರ ಕುಟುಂಬದವ್ರನ್ನೂ ಕೂಡ ಸಂಪರ್ಕ ಮಾಡುವಂತಹ ಕೆಲಸವನ್ನು SIT ಟೀಮ್ ಮಾಡ್ತಾ ಇದೆ. ಇನ್ನೊಂದು ಅಚ್ಚರಿಯ ವಿಷಯ ಅಂದರೆ ಇವತ್ತು ಡಾಗ್ ಸ್ಕ್ವಾಡ್ ಬಂದಿದೆಯಲ್ಲ, ಅಲ್ಲಿ ತನಿಖೆ ಸಂದರ್ಭದಲ್ಲಿ ಸಿಗಬೇಕಾದಂಥ ಯಾವುದೇ ಪಾಸಿಬಿಲಿಟೀಸ್ ಇದ್ದರೂ ಕೂಡ ಯಾವುದನ್ನು ಕೂಡ ಬಿಡೋದಿಲ್ಲ. ಸ್ನೇಹಿತರೆ, ಇವತ್ತಾಗಲೇ ಅಲ್ಲಿ ಸಿಕ್ಕಂಥ ಅವಶೇಷಗಳ ಸುತ್ತಮುತ್ತ ಪರದೆಯನ್ನು ಕಟ್ತಾ ಇದ್ದಾರೆ. ಇನ್ನೊಂದು ಕಡೆ ಗ್ರೌಂಡ್ ಪೆನೆಟ್ರೇಟಿಂಗ್ ಡಿವೈಸ್ ಕೂಡ ಬಳಸುವ ಸಾಧ್ಯತೆಗಳಿದೆ. ಥರ್ಮಲ್ ಡಿವೈಸ್ ಆಗಿರ್ಬೋದು, ಗ್ರೌಂಡ್ ಪೆನೆಟ್ರೇಟಿಂಗ್ ಡಿವೈಸ್ಗಳಾಗಿರ್ಬೋದು, ಅವುಗಳನ್ನು ತರಿಸ್ಕೊಂಡು ಇನ್ನೊಂದಿಷ್ಟು ತನಿಖೆಯನ್ನು ಮಾಡ್ತಕ್ಕಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯದ ಮಟ್ಟಿಗೆ ಕೂಲಿ ಕಾರ್ಮಿಕರನ್ನ ಊಟಕ್ಕೆ ಕಳಿಸಿದ್ದಾರೆ, ಒಂದು ರೆಸ್ಟ್ ಕೂಡ ಮಾಡಿ ವೆರಿ ಕಾನ್ಫಿಡೆನ್ಷಿಯಲ್ ಆಗಿ ಎಲ್ಲ ಮೂಳೆಗಳನ್ನು ಕೂಡ ಸಂಗ್ರಹ ಮಾಡಿ ಸೀಲ್ ಮಾಡ್ತಾ ಇರೋದು. ಸ್ನೇಹಿತರೆ, ಆರಂಭದಲ್ಲಿ ಇವೆಲ್ಲ ಮೂಳೆಗಳನ್ನು ಈಗಾಗಲೇ ಸಂಗ್ರಹ ಮಾಡಲಾಗಿದೆ. ಮಣಿಪಾಲ್ FSLಗೆ ಅಥವಾ ಬೆಂಗಳೂರು FSLಗೆ ಕಳಿಸುವ ಚಾನ್ಸಸ್ ಕೂಡ ಇದೆ. ಒಟ್ಟಾರೆಗೆ ಆರಂಭದ ಮಾಹಿತಿ ಅಂದರೆ ಈ ಪುರುಷನ ಅವಶೇಷಗಳು ಎನ್ನಲಾಗ್ತಾ ಇದೆ. ಈಗ ಸಿಕ್ಕಿರ್ತಕ್ಕಂತಹ ಅವಶೇಷಗಳು, ಪಳೆಯುಳಿಕೆಗಳು ಪುರುಷನದ್ದು ಎನ್ನಲಾಗ್ತಾ ಇದೆ. ಆರಂಭದಲ್ಲಿ ಎಲ್ರಿಗೂ ಕೂಡ ಇದು ಪುರುಷನದ್ದು ಅಂತ ಇಷ್ಟು ಬೇಗ ಹೇಳಲಿಕ್ಕೆ ಹೇಗೆ ಸಾಧ್ಯ ಅಂತ. FSLನವ್ರಿಗೆ ತಾಂತ್ರಿಕವಾಗಿ ಇದರಲ್ಲಿ ತುಂಬ ಎಫಿಷಿಯೆಂಟ್ ಆಗಿರೋದ್ರಿಂದ ಅವ್ರ ಮೂಳೆಗಳ ರಚನೆ ಇರ್ಬೋದು, ಅವುಗಳ ಆಕಾರ ಇರ್ಬೋದು, ಅವುಗಳ ವಿನ್ಯಾಸ ಇರ್ಬೋದು, ಅಥವಾ ಸ್ಕಲ್ನ ವಿನ್ಯಾಸ ಇರ್ಬೋದು, ಅದನ್ನು ನೋಡಿದ ತಕ್ಷಣಕ್ಕೆ ಕಂಡು ಹಿಡಿದು ಬಿಡ್ತಾರೆ. ಅದಕ್ಕೆ ನಾವು ಭಾಳಷ್ಟು ಅವರು ಎಕ್ಸ್ಪರ್ಟ್ ಆಗಬೇಕು ಅಂತೆಲ್ಲ, ಅವರ ಇಲ್ಲಿಯವರೆಗಿನ ಅನುಭವದ ಆಧಾರದ ಮೇಲೆ ಸೋಕೋ ಟೀಮ್ನವರು ಅದನ್ನು ಕಂಡು ಹಿಡಿದು ಬಿಡ್ತಾರೆ ಅದು ಪುರುಷನದ್ದೋ ಮಹಿಳೆಯದ್ದೋ ಅಂತ. ಆರಂಭದಲ್ಲಿ ಪ್ರಾಥಮಿಕ ವರದಿಗಳ ಆಧಾರದ ಮೇಲೆ ಅದು ಪುರುಷನ ಅವಶೇಷಗಳು ಅಂತ ಹೇಳಿ ಪತ್ತೆ ಆಗ್ತಾ ಇದೆ. ಇನ್ನು ಇಂಪಾರ್ಟೆಂಟ್ ವಿಷಯ ಅಂದರೆ ಡಾಗ್ ಸ್ಕ್ವಾಡ್ ಬಂದಿದೆ. ಈಗ ಡಾಗ್ ಸ್ಕ್ವಾಡ್ ಯಾಕೆ ಅಂತ ನೀವೆಲ್ಲರೂ ಕೂಡ ಅದನ್ನು ಅಂದಾಜಿಸಬಹುದು. ಅದಕ್ಕೂ ಕೂಡ ಕಾರಣ ಇದೆ. ಈಗ ಸಿಕ್ಕಿರ್ತಕ್ಕಂಥ ಮೂಳೆಗಳನ್ನು, ಆ ಮೂಳೆಗಳ ಸ್ಕಲ್ ಅಥವಾ ಮೂಳೆಗಳು, ಸದ್ಯದ ಮಟ್ಟಿಗೆ ಮೂಳೆಗಳು ಅನ್ನಲಾಗ್ತದೆ. ನಮಗೆ ಸ್ಕಲ್ ಸಿಕ್ಕಿಬಿಟ್ರೆ ಇದರಲ್ಲಿ ಇನ್ನೊಂದು ಸ್ಪೆಷಲ್ ಇನ್ವೆಸ್ಟಿಗೇಟರ್ನಲ್ಲಿ ಒಂದು ಸ್ಟ್ರಾಂಗ್ ಎವಿಡೆನ್ಸ್ ಅನ್ನೋ ರೀತಿಯ ಆಗಿಬಿಡುತ್ತೆ. ಯಾಕೆಂದರೆ ಸ್ಕಲ್ ಸಿಕ್ಕರೆ ಬೇಗ ಕಂಡುಹಿಡಿಯೋದು ಸುಲಭ ಅಂತ ಹೇಳಿ ಸದ್ಯ ಈಗ ಡಾಗ್ ಸ್ಕ್ವಾಡ್ ಆ ಮೂಳೆಗಳನ್ನು ಸ್ಮೆಲ್ ಮಾಡಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಮಣ್ಣುಗಳನ್ನು ಕೆದಕಲಿಕ್ಕೆ ಶುರು ಮಾಡಿಬಿಟ್ಟಿದೆ. ಅಂದರೆ ಯಾವಾಗ ಆ ಮೂಳೆಗಳನ್ನು ಸ್ಮೆಲ್ ಮಾಡುತ್ತೋ ಅಕ್ಕಪಕ್ಕದಲ್ಲಿ ಏನಾದರೂ ಮಣ್ಣಲ್ಲಿ ಏನಾದರೂ ಹೂತು ಹೋಗಿಬಿಟ್ಟಿದ್ರೆ, ಅಲ್ಲೇ ಹಡಗೆ ಹೋಗಿಬಿಟ್ಟಿದ್ರೆ ಅವುಗಳನ್ನು ಮಣ್ಣನ್ನು ಕೆದರಿ ಆ ಡಾಗ್ ಏನಿರುತ್ತಲ್ಲ, ಆ ಸ್ನಿಪ್ಪರ್ ಡಾಗ್ ಆಗಿರ್ಬೋದು ಅಥವಾ ಸ್ಪೆಷಲ್ ಸ್ಕ್ವಾಡ್ ಡಾಗ್ ಆಗಿರ್ಬೋದು, ಅವು ಕೂಡ ಆ ಮಣ್ಣನ್ನು ಕೆದರಿ ಅವುಗಳನ್ನು ಕೂಡ ಪತ್ತೆ ಹಚ್ಚಲಿಕ್ಕೆ ಸುಲಭ ಸಾಧ್ಯವಾಗುತ್ತೆ. ಇನ್ನು ಸ್ಕಲ್ ಸಿಕ್ಕರೆ ನಾನು ತನಿಖೆಗೆ ಇನ್ನೂ ಕೂಡ ಸಹಕಾರಿ ಅಂತ ಆರಂಭದಲ್ಲಿ ಹೇಳಿಬಿಟ್ಟಿದ್ದೀನಿ. ಇನ್ನೂ ಹೊಟ್ಟೆಯಲ್ಲಿರ್ತಕ್ಕಂಥ, ಅಂದರೆ ಆ ಮೃತದೇಹ ಆರಂಭದಲ್ಲಿ ಹೂತಾಗ ಆ ಹೊಟ್ಟೆಯಲ್ಲಿರ್ತಕ್ಕಂಥ ಎಲ್ಲ ಅಂಶಗಳು ಕೂಡ ಕರಗಿ ಆ ಮಣ್ಣಲ್ಲೇ ಕೂಡ ಸೇರ್ಕೊಂಡು ಬಿಟ್ಟಿರುತ್ತೆ. ಹಾಗಾಗಿ ಈ FSLಗೆ ಈ ಮಣ್ಣನ್ನು ಕೂಡ ಸಂಗ್ರಹಿಸ್ತಾರೆ. ಯಾವುದೇ ರೀತಿಯಾಗಿ ಅಲ್ಲಿ ಕೇಸ್ ಎಲ್ಲೂ ಕೂಡ ಎಕ್ಸಾಸ್ಟ್ ಆಗಿರ್ತಕ್ಕಂಥ, ನಾಶವಾಗ್ತಕ್ಕಂಥ ಯಾವುದೇ ಸಾಧ್ಯತೆಗಳು ಕೂಡ ಇರಬಾರ್ದು. ಹಾಗಾಗಿ ಅಲ್ಲಿ ಅಕ್ಕಪಕ್ಕದಲ್ಲಿದ್ದಂಥ ಸುತ್ತಮುತ್ತ ಸಿಕ್ಕಂಥ ಹುಳುಗಳನ್ನು ಕೂಡ ಬಿಡೋದಿಲ್ಲ. ಎಲ್ಲವನ್ನೂ ಕೂಡ ಈಗಾಗಲೇ ಕಲೆಕ್ಟ್ ಕೂಡ ಮಾಡಲಾಗ್ತಾ ಇದೆ. ಸ್ನೇಹಿತರೆ, ಇನ್ನು ಅಚ್ಚರಿಯ ವಿಷಯಗಳಂದರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ 24 ಗಂಟೆಯ ಒಳಗಾಗಿ ಈಗಾಗಲೇ ಅಲ್ಲಿರ್ತಕ್ಕಂಥ ತೆಲುಗುಡೆ ಆಗಲಿ ಅಥವಾ ಅದರ ಸಂಬಂಧಪಟ್ಟ ಪೀಸ್ಗಳಾಗಲಿ ಎಲ್ಲವನ್ನೂ ಕೂಡ ಸಂಗ್ರಹಿಸಿ ಅವುಗಳನ್ನು ಸೀಲ್ ಮಾಡಿ 24 ಗಂಟೆಯ ಒಳಗೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೂ ಕೂಡ ಇದನ್ನು ಸಲ್ಲಿಸ್ತಾರೆ. ವಿಡಿಯೋ ರೆಕಾರ್ಡ್ ಕೂಡ ಮಾಡಲಾಗಿದೆ, ಫೋಟೋಗ್ರಫಿ ಎವಿಡೆನ್ಸ್ ಕೂಡ ಇದೆ. ಎಲ್ಲವನ್ನೂ ಕೂಡ ಲ್ಯಾಪ್ಟಾಪ್ನಲ್ಲಿ ಸಂಗ್ರಹಿಸಿ ಅವುಗಳನ್ನೆಲ್ಲ ಮಾಹಿತಿಗಳನ್ನು ಕೂಡ ದಾಖಲೆಗಳ ಸಹಿತವಾಗಿ, ಇದು ತುಂಬ ಹೆಲ್ಪ್ ಆಗುತ್ತೆ. ಯಾವಾಗ ಅಂದರೆ ಪ್ರೊಸೀಡಿಂಗ್ಸ್ ನಡಿಬೇಕಾದ್ರೆ, ಕೋರ್ಟ್ನಲ್ಲಿ ವಿಚಾರಣೆ ನಡಿಬೇಕಾದ್ರೆ, ಪ್ರೊಸೀಡಿಂಗ್ಸ್ ನಡಿಬೇಕಾದ್ರೆ ಇದರ ಡಯಾಮೀಟರ್ ಎಷ್ಟು, ಲೆಂತ್ ಎಷ್ಟು, ಯಾವ ಭಾಗಗಳನ್ನು ಸಂಗ್ರಹಿಸಿದ್ದಾರೆ ಎಲ್ಲವೂ ಕೂಡ ಮುಂದೆ ಸಹಕಾರಿ ಆಗುತ್ತೆ ಅನ್ನೋ ವಿಷಯಕ್ಕಾಗಿ. ಒಟ್ಟಾರೆಯಾಗಿ ಇವತ್ತು ನಡೀತಾ ಇರತಕ್ಕಂಥ ತನಿಖೆ ಭಾಗವಾಗಿ ಇನ್ನೊಂದಿಷ್ಟು ಆಳಕ್ಕೆ ತೆಗಿರಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಇನ್ನೊಂದಿಷ್ಟು ಆಳಕ್ಕೆ ತೆಗೆದ್ರೆ ಮಣ್ಣನ್ನು ಇನ್ನೊಂದಿಷ್ಟು ಮಾಹಿತಿಗಳು ಸಿಗೋ ಚಾನ್ಸಸ್ ಇದೆ. ಇನ್ನು 9, 10, 11 ಅದು ಇನ್ನೂ ಸ್ಫೋಟಕ ಮಾಹಿತಿಗಳನ್ನು ಅಡಗಿಸಿಕೊಂಡಿರೋದು. ಭಾಳ ಜನ ಈಗಾಗಲೇ ತರಹೇವಾರಿ ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ. ಆದರೆ 9, 10, 11 ಬಗ್ಗೆ ಭೀಮನೇ ತುಂಬ ಕಾನ್ಫಿಡೆಂಟ್ ಆಗಿದ್ದಾನೆ. ಅಲ್ಲಿ ನಾನು ಮಾಸ್ ಬರಿಯಲ್ ಮಾಡಿದ್ದೀನಿ ಅಂತ ನಿಮಗೆ ಆರಂಭದಲ್ಲಿ ನಾನು ಲೆಕ್ಕಾಚಾರಗಳು ಹೇಳ್ತಾ ಇದ್ದೆ. ಪಾಯಿಂಟ್ ನಂಬರ್ 1ನಲ್ಲಿ 2 ಮೃತದೇಹಗಳನ್ನು ಊತಿದ್ದೆ, ಪಾಯಿಂಟ್ ನಂಬರ್ 2ನಲ್ಲಿ ನಾನು 3 ಮೃತದೇಹಗಳನ್ನು ಊತಿದ್ದೆ ಅಂತ. ಹಾಗೆ 9, 10, 11ರಲ್ಲಿ ಅವನು 8, 9 ಶವಗಳನ್ನೆಲ್ಲ ಹೂತು ಬಿಟ್ಟಿದ್ದಾನೆ. ಹಾಗಾಗಿ ಅದರ ಮೇಲೆ ಆತನಿಗೆ ವೆರಿ ಕಾನ್ಫಿಡೆಂಟ್ ಆಗಿದ್ದಾನೆ. ಅಲ್ಲೇ ನೀವು ಬೇಗ ಹೂಳನ್ನು ಎತ್ತರಿ ಅಂತ. ಇನ್ನೊಂದು ಕಡೆ ಅಲ್ಲೇನಾದರೂ
4-5 ಮೃತದೇಹದ ಅವಶೇಷಗಳ ಪತ್ತೆ ಆಗಬಿಟ್ರೆ ಈ ಕೇಸ್ ಇನ್ನೊಂದು ಹಂತದ ತಿರುವನ್ನು ಪಡೆದುಕೊಳ್ಳುತ್ತೆ. ಒಟ್ಟಾರೆಯಾಗಿ ಇವತ್ತು ಪ್ರಣವ್ ಮೊಹಂತಿಯವರು ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ, ಜೊತೆಗೆ ಅನುಚೇತ್ ಅವರು ಕೂಡ ಆಗಮಿಸಿದ್ದಾರೆ. ನಾನು ಆರಂಭದಿಂದಲೂ ಈ ಕೇಸನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇರೋದ್ರಿಂದ ಕೆಲವೊಂದು ಮಾಹಿತಿಗಳನ್ನು SIT ಟೀಮ್ ಬಿಟ್ಕೊಟ್ಟಿಲ್ಲ ಅಂತ ಅನ್ನಿಸ್ತಾ ಇದೆ. ಯಾವಾಗ ಒಂದು ID ಕಾರ್ಡ್ ಸಿಕ್ತು ಅನ್ನೋ ಸುದ್ದಿ ಹರಿದಾಡ್ತೋ, ಪಾಯಿಂಟ್ ನಂಬರ್ 1 ಹಿಡಿದು ಇಲ್ಲಿಯವರೆಗೂ ಕೂಡ ಮಹತ್ವದ ದಾಖಲೆಗಳು ಅವರಿಗೆ ಸಿಕ್ಕಿರೋ ಸಾಧ್ಯತೆಗಳಿದೆ. ಅವೆಲ್ಲವನ್ನೂ ಕೂಡ ತುಂಬ ಸೂಕ್ಷ್ಮವಾಗಿ ಅವರೆಲ್ಲರೂ ಕೂಡ ಪ್ರಿಸರ್ವ್ ಮಾಡ್ತಾ ಇದ್ದಾರೆ. ಯಾವ ಮಾಹಿತಿಗಳನ್ನು ಕೂಡ ಅವ್ರು ಗುಟ್ಟು ಬಿಟ್ಟು ಕೊಡದ ಹಾಗೆ ಕಾಪಾಡ್ಕೊಳ್ತಾ ಇದ್ದಾರೆ. ಆದ್ದರಿಂದಲೇ ಯಾವ ಮಾಹಿತಿಗಳು ಕೂಡ ಪಬ್ಲಿಕ್ಕಿಗೆ ರಿವೀಲ್ ಆಗ್ತಾ ಇಲ್ಲ. ಸದ್ಯದ ಮಟ್ಟಿಗೆ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿಗಳ ಪ್ರಕಾರ ಈ ಮೂಳೆಗಳನ್ನು ಇಟ್ಕೊಂಡು ಇದನ್ನು ಕೂಡ DNA ಸ್ಯಾಂಪಲ್ಗೆ ಕಳಿಸಿ FSLಗೆ ಕಳಿಸಿ ಇದಾದ ಮೇಲೆ ಮುಂದಿನ ಪ್ರಕ್ರಿಯೆಗಳನ್ನು ಪಡೆದುಕೊಳ್ಳುವ ಸಾಧ್ಯತೆಗಳಿದೆ. ಭೀಮಾ ಅಂತರೂ ಅವನ ಮುಖದಲ್ಲಾಗಿರ್ಬೋದು, ಅವನ ನಡೆಯಲ್ಲಾಗಿರ್ಬೋದು, ಆತ ಹೇಳ್ತಾ ಇರ್ತಕ್ಕಂಥ ಮಾಹಿತಿಗಳಲ್ಲಾಗಿರ್ಬೋದು, ಅದರಲ್ಲಿ ಒಂದು ಗಾಂಭೀರ್ಯತೆ ಅಂತರೂ ಸಹಜವಾಗಿದೆ. ಆರಂಭದಿಂದ ಹಿಡಿದು ಇಲ್ಲಿಯವರೆಗೂ ಮೊದಲ ದಿನ ಅವನನ್ನು ವಿಚಾರಣೆ ಒಳಪಡಿಸಿದಾಗ 8.5 ಗಂಟೆ ವಿಚಾರಣೆ ಮಾಡಿದ್ದು. ಆಗಲೇ ನೀವು ಒಂದು ಪ್ರಶ್ನೆಯನ್ನು ಹಾಕಬಹುದಿತ್ತು. ಕೆಲವೊಬ್ಬರು ಈತ ಮಾನಸಿಕ ಅಸ್ವಸ್ಥ ಇರ್ಬೋದು, ಆತ ಹೇಳ್ತಾ ಇರೋದು ಸತ್ಯನ ಸುಳ್ಳ, ಮೊದಲು ಪರೀಕ್ಷೆ ಮಾಡಿ ಅಂತೆಲ್ಲ ಹೇಳ್ತಾ ಇದ್ರಿ. 2 ದಿನಗಳ ಕಾಲ ವಿಚಾರಣೆ ಮಾಡಿದಂಥ SIT ಟೀಮ್ ಅವನಿಂದ ಏನೆಲ್ಲ ಉತ್ತರಗಳನ್ನು ಕಂಡುಕೊಂಡಿರ್ಬೋದು. ಆತ ಎಲ್ಲ ಪ್ರಭಾವಿಗಳ ಹೆಸರನ್ನು ಕೂಡ ರಿವೀಲ್ ಮಾಡಿಬಿಟ್ಟಿದ್ದಾನೆ. ಯಾವಾಗ, ಹೇಗೆ, ಯಾವ ಗಾಡಿಯಲ್ಲಿ, ಕಸದ ಗಾಡಿಯಲ್ಲಿ, ಯಾಕೆ ಜನ ಇಡ್ತಾ ಇರಲಿಲ್ವಾ, ನಾನು ಹೇಗೆ ಹೂಳ್ತಾ ಇದ್ದೆ, ಒಬ್ಬನೇ ಹೂಳ್ತಾ ಇದ್ನ, ಯಾರು ಸಹಾಯ ಮಾಡ್ತಾಯಿದ್ರು, ಈ ಥರದ ಭಾಳಷ್ಟು ರಹಸ್ಯ ನಿಗೂಢ ಮಾಹಿತಿಗಳನ್ನು ಕೂಡ ಆತ ಹಂಚಿಕೊಂಡಿರೋದ್ರಿಂದಲೇ ಆರೋಪಿಗಳ ಎದೆಯಲ್ಲೀಗ ಢವ ಶುರುವಾಗಿರೋದು. ಅವರೆಲ್ಲರೂ ಕೂಡ ಈಗ ಸತ್ಯಾಂಶಗಳು ಹೊರ ಬರ್ತಾ ಇದ್ದ ಹಾಗೆ ಅವರಿಗೆ ಆತಂಕ ಶುರುವಾಗ್ಬಿಟ್ಟಿದೆ, ನಡುಕ ಶುರುವಾಗ್ಬಿಟ್ಟಿದೆ. ಎಲ್ಲಿ ಯಾರ ಹೆಸರುಗಳು ಬಯಲಿಗೆ ಬರುತ್ತೋ ಗೊತ್ತಾಗ್ತಾ ಇಲ್ಲ. ಅದೆಲ್ಲ ನಿರೀಕ್ಷೆಗಳೊಂದಿಗೆ ನಾವು ಕೂಡ ಕಾದಿದ್ದೀವಿ. ಇಲ್ಲಿ ಧರ್ಮ ಗೆಲ್ಲಲೇಬೇಕು ಅನ್ನೋ ಭರವಸೆಯೊಂದಿಗೆ ಈ ಕೇಸ್ ತನಿಖೆ ಶುರುವಾಗಿದ್ದು. ಹಾಗಾಗಿ ಆರೋಪಿಗಳು ಯಾರು ಅಂತ ಪತ್ತೆಯಾಗಬೇಕು, ಕ್ರಿಮಿನಲ್ಗಳಿಗೆ ಶಿಕ್ಷೆ ಆಗಬೇಕು. ಆಗ ಮಾತ್ರ ನಮ್ಮ ದೇಶದಲ್ಲಿ ಈ ಥರದ ಕೃತ್ಯಗಳು ಕಡಿಮೆ ಆಗುತ್ತೆ. ಎಲ್ಲವನ್ನೂ ಕೂಡ ಮಾಡಿ ನಾವು ದುಡ್ಡಿನಿಂದ, ಹಣಬಲದಿಂದ, ನಮ್ಮ ಒಂದು ಕಾನೂನನ್ನು ಪರ್ಚೇಸ್ ಮಾಡ್ತೀವಿ ಅನ್ನೋ ಬಲದಿಂದ ನಮಗೆ ಲಾ ಬ್ರೇಕರ್ಸ್ಗಳು ಕೂಡ ಇದ್ದಾರೆ, ಇಲ್ಲಿ ಲಾ ಕೀಪರ್ಸ್ಗಳು ಕೂಡ ಇದ್ದಾರೆ, ಎಲ್ಲರೂ ಕೂಡ ಇದ್ದಾರೆ. ಈ ಥರ ಇರೋದ್ರಿಂದ ಒಂದು ಕಾನೂನನ್ನು ರಕ್ಷಣೆ ಮಾಡೋರು, ಕಾನೂನನ್ನು ಮುರಿಯೋಂಥವ್ರು ಎಲ್ಲರೂ ಕೂಡ ಇಂಥ ಪ್ರಭಾವಿಗಳನ್ನು ರಕ್ಷಣೆ ಮಾಡಿದ್ರಿಂದಲೇ ಇಲ್ಲಿಯವರೆಗೂ ಕೂಡ ಧರ್ಮಸ್ಥಳದ ಈ ಥರದ ಕೃತ್ಯಗಳು ನಡೀಲಿಕ್ಕೆ ಸಾಧ್ಯವಾಗಿದೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇರೋದು. ಎಲ್ಲದಕ್ಕೂ ಕೂಡ ಒಂದು ಕಾಲ ಅಂತರೂ ಖಂಡಿತವಾಗಿಯೂ ಬಂದೇ ಇದೆ ಅನ್ನೋದನ್ನು ನಾವು ನಿರೀಕ್ಷೆ ಮಾಡ್ಬೋದು. ಅದಕ್ಕೋಸ್ಕರವಾಗಿ ಅನೇಕರು ಹೇಳ್ತಾ ಇರೋದು ಸಂಭವಾಮಿ ಹೀಗೆ ಅಂತ. ನೋಡೋಣ ಆ ಮಾತುಗಳು ಎಷ್ಟು ಸತ್ಯವಾಗುತ್ತೆ ಅನ್ನೋದನ್ನ. ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಡಿ. ಧನ್ಯವಾದ.